ಎಸ್ ಫ್ರೀಡಮ್ ಟಿವಿ ವರದಿಗೆ ತಹಶೀಲ್ದಾರ್ ಸ್ಪಂದನೆ ಕೊಟ್ಟಿರುವಂಥದ್ದು. ನಿಮ್ಮ ಫ್ರೀಡಮ್ ಟಿವಿ ಕೊಟ್ಟಿದ್ದಂಥ ವರದಿಗೆ ಎಚ್ಚೆತ್ತು ಫ್ರೀಡಮ್ ಟಿವಿಯ ವರದಿಗೆ ದೇವನಹಳ್ಳಿ ತಾಲೂಕು ಆಡಳಿತ ರೆಸ್ಪಾನ್ಸ್ ಮಾಡಿರುವಂಥದ್ದು. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುತ್ತೇನೆ ಎಂದ ತಹಶೀಲ್ದಾರ್ ಎಚ್ ಬಾಲಕೃಷ್ಣ. ತಹಶೀಲ್ದಾರ್ ನಡೆ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್, ಜನ ಹೈರಾಣ ಅಂತ ವರದಿ ಮಾಡಿತ್ತು ನಿಮ್ಮ ಫ್ರೀಡಮ್ ಟಿವಿ. ನಿಮ್ಮ ಫ್ರೀಡಮ್ ಟಿವಿಗೆ ಇಂಪ್ಯಾಕ್ಟ್ ಆಗಿರುವಂಥದ್ದು ಟಿವಿ ವರದಿಗೆ ತಹಸೀಲ್ದಾರ್ ಸ್ಪಂದನೆ ಕೊಡ್ತಾ ಇರುವಂಥದ್ದು. ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುತ್ತೇವೆ ಎಂದ ತಹಶೀಲ್ದಾರ್ ಎಚ್ ಬಾಲಕೃಷ್ಣ. ತಹಶೀಲ್ದಾರ್ ನಡೆ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್, ಜನ ಹೈರಾಣ ಅಂತ ವರದಿ ಮಾಡಿತ್ತು ನಿಮ್ಮ ಫ್ರೀಡಮ್ ಟಿವಿ. ಹಾಗಾಗಿ ತಾಲೂಕು ಕಚೇರಿಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂಬ ವರದಿಗೆ ಇದೀಗ ತಹಸೀಲ್ದಾರ್ ರೆಸ್ಪಾನ್ಸ್ ಕೊಟ್ಟಿರುವಂಥದ್ದು. ಫ್ರೀಡಮ್ ಟಿವಿ ವರದಿಯನ್ನ ನೋಡಿ ದೇವನಹಳ್ಳಿ ತಹಸೀಲ್ದಾರ್ ರೆಸ್ಪಾನ್ಸ್ ಮಾಡ್ತಾ ಇರುವಂಥದ್ದು. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯನ ಒದಗಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಶೌಚಾಲಯಗಳ ನಿರ್ಮಾಣಕ್ಕೆ ಸಕಲ ಸಿದ್ಧತೆ ಕಾರ್ಯ ಪ್ರಾರಂಭ ಆಗಿರುವಂಥದ್ದು. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್. 3 ಅಂತಸ್ತಿನ ಕಟ್ಟಡಕ್ಕೆ ಲಿಫ್ಟ್ ಅಳವಡಿಸಲು ಕೂಡ ರೆಡಿ ಮಾಡ್ತಾ ಇರುವಂಥದ್ದು. ವಿಶೇಷ ಚೇತನರಿಗೆ, ವೃದ್ಧರಿಗೆ ವಿಶೇಷ ಎಂಟ್ರಿ ನೀಡಲು ತಹಶೀಲ್ದಾರ್ ನಿರ್ದೇಶನ ಕೊಟ್ಟಿದ್ದಾರೆ. ತಾಲೂಕು ಕಚೇರಿಯನ್ನ ಮಾದರಿ ಕಚೇರಿಯನ್ನಾಗಿ ಮಾಡುತ್ತೇನೆ ಅಂತ ಹೇಳಿದ ಬಾಲಕೃಷ್ಣ. ಫ್ರೀಡಮ್ ಟಿವಿ ವರದಿಗೆ ಎಚ್ಚೆತ್ತ ದೇವನಹಳ್ಳಿ ತಾಲೂಕು ಆಡಳಿತ. ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುತ್ತೇವೆ ಅಂತ ಹೇಳಿದ ತಹಶೀಲ್ದಾರ್ ಎಚ್ ಬಾಲಕೃಷ್ಣ. ತಹಶೀಲ್ದಾರ್ ನಡೆ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್, ಜನ ಹೈರಾಣ್ ಮಾಡಿದ್ದ ವರದಿಯನ್ನ ಮಾಡಿತು ನಿಮ್ಮ ಫ್ರೀಡಮ್ ಟಿವಿ. ಹಾಗಾಗಿ ನಿಮ್ಮ ಫ್ರೀಡಮ್ ಟಿವಿಗೆ ತಾಲೂಕು ಕಚೇರಿಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ವರದಿ ಮಾಡಿದಾಗ ತಹಶೀಲ್ದಾರ್ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಫ್ರೀಡಮ್ ಟಿವಿ ವರದಿ ನೋಡಿ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಅಲರ್ಟ್. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಭರವಸೆ ಕೊಟ್ಟಿರುವಂತ ತಹಶೀಲ್ದಾರ್ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಫ್ರೀಡಮ್ ಟಿವಿಗೆ. ಹೊರಗಡೆ ಬರ್ತಾ ಇದ್ದಂಗೆ ಬಲಬದಿಯಲ್ಲಿ ಈಗಾಗಲೇ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ಮೋಲ್ಡ್ ಆಗಬೇಕಷ್ಟೇ. ಅದು ಇಲ್ಲಿ ನಮ್ಮ ಆಫೀಸ್ ಸ್ಟಾಫ್ಗೂ ಒಂದು ದಾನಿಗಳು ನೀಡ್ಕೊಂಡು ಇಲ್ಲಿ ಹೈಟೆಕ್ ಒಂದು ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಪಬ್ಲಿಕ್ಗೂ ತೊಂದರೆ ಆಗದೇ ಇರೋ ಥರ ನಾವು ಸಾರ್ವಜನಿಕ ಶೌಚಾಲಯ ಮತ್ತು ನಮ್ಮ ಕಚೇರಿಗೆ ಒಂದು ಶೌಚಾಲಯ ಮಾಡಿ ಮತ್ತು ಇಲ್ಲಿ ಕಂಪ್ಯೂಟರ್ ರೂಮನ್ನು ಒಂದು ವಿಸ್ತಾರವಾಗಿ ಮಾಡಿಸ್ತಾ ಇದ್ದೀವಿ. ಮೇನ್ ರೋಡಿಂದ ಅಂಗವಿಕಲರು ಮತ್ತು ವಯಸ್ಸಾದವರಿಗೆ ಮತ್ತು ಮಹಿಳೆಯರಿಗೆ ನಾವು ಘಾಟಿ ಒಳಗಡೆ ಬಿಡ್ತೀವಿ. ಅದನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರಿಗೆ. ಲಿಫ್ಟ್ ವ್ಯವಸ್ಥೆ ಬೇಕು ಅಂತ ತುಂಬಾ ದಿನದಿಂದ ಲಿಫ್ಟ್ ಆಗಿದೆ. ಓಕೆ ಸರ್, ಮತ್ತೆ ಇದನ್ನು ಕಟ್ಸೋದು ಎಷ್ಟು ಮುಖ್ಯನೋ ನಿರ್ವಹಣೆ ಮಾಡೋದು ಸಾಕಷ್ಟು ಮುಖ್ಯ. ಯಾಕಂದ್ರೆ ಹಲವು ಬಾರಿ ಕಟ್ಸಿದ್ದಾರೆ, ಅದು ಮೇಂಟೆನೆನ್ಸ್ ಇಲ್ಲಿದೆ, ಅದು ಮತ್ತೆ ಹದಗೆಟ್ಟಿದೆ. ಈ ನಿರ್ವಹಣೆ ಮಾಡೋದಕ್ಕೆ ಏನ್ ಮಾಡ್ತಾ ಇಲ್ಲ? ನಾನು ಇರೋರು ನಿರ್ವಹಣೆ ಮಾಡಿಸ್ತೀನಿ. ನಾನು ಹಿಂದೆ ನೋಡಿದ್ದೀನಿ, ನೀವು ನಾನೇ ತೊಳೆದು ಬಿಡ್ತಾ ಇದ್ದೆ ಹೋಗಿ ಬೆಳಗ್ಗೆ 8 ಗಂಟೆಗೆ ಬಂದು. ಅಷ್ಟು ನಾನು ಬೆಳಗ್ಗೆ ನಾನು ಆಫೀಸ್ಗೆ 8:30 9 ಗಂಟೆಗೆ ಇರ್ತೀನಿ ನಾನು ಕೆಲಸದಲ್ಲಿ. ಯಾಕಂದರೆ ಪೆಂಡೆನ್ಸಿ ಕೆಲಸಗಳೆಲ್ಲ ಮುಗಿಸ್ಬೇಕು. 10 ಗಂಟೆ ಮೇಲೆ ಸಾರ್ವಜನಿಕರು ಸ್ಟಾರ್ಟ್ ಮಾಡಿಬಿಟ್ಟು ನಾನು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ. ಅದರಿಂದ ನಾನು 8-8:30 ಬಂದು ನಮ್ಮ ಸ್ಟಾಫ್ನೆಲ್ಲ ಕರೆದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ. ಮತ್ತು 11 ಗಂಟೆ ಮೇಲೆ ಜನಗಳನ್ನೆಲ್ಲ ಪಬ್ಲಿಕ್ನೆಲ್ಲ ಮೀಟ್ ಮಾಡಿ ಆಮೇಲೆ ನಾನು ಫೀಲ್ಡ್ಗೆ ಹೋಗ್ತೀನಿ. ಒತ್ತುವರಿ ತೆರವುಗಳು ಮತ್ತು ತುಂಬ ಕೆಲಸಗಳಿರುತ್ತೆ. ನನಗೆ ಸಭೆಗಳು ಜಾಸ್ತಿ ಇರುತ್ತೆ. ಸಭೆಗಳಿಲ್ಲ ಅಂತಂದರೆ ಇನ್ನಷ್ಟು ಕೆಲಸ ಮಾಡ್ಬೋದು. ಬಟ್ ಸಭೆಗಳು ಅನಿವಾರ್ಯ. ಈಗ ಅವರು ಮಾಹಿತಿ ತಗೋಬೇಕಲ್ವಾ, ನಮ್ಮಿಂದ ಏನೇನು ಮಾಡಿದ್ವಿ ಅಂದ್ಬಿಟ್ಟು ಮಾಹಿತಿ ತಗೋಕ್ಕೋಸ್ಕರ ಸಭೆಗಳು ಮಾಡೋದು. ಅದು ಅಟೆಂಡ್ ಮಾಡಿ ಅದ್ರ ಜೊತೆಲಿ ಇದು ಮಾಡ್ತಾ ಇರ್ತೀವಿ. ನಮಗೆ ಟೈಮಿಂಗ್ಸ್ ಇರೋಲ್ಲ. ಯಾವ ಟೈಮಲ್ಲಿ ನೋಡಿ ಇದುವರೆಗೂ ಊಟ ಮಾಡಿಲ್ಲ ನಾವು, ಅದು ಅಷ್ಟು ಕೆಲಸ ಮಾಡ್ತೀವಿ. ಏನೋ ಜನಗಳು ಒಳ್ಳೇದಾಗಲ್ಲ ಅನ್ನೋ ಒಂದೇ ಉದ್ದೇಶ, ಕೆಟ್ಟ ಹೆಸರು ತಗೊಂಡೋಗ್ಬಾರ್ದು ಅನ್ನೋದೊಂದು ಇದ್ರ ಮೇಲೆ ನಿಮ್ಮ ಸಹಕಾರ ನಾನು ಕೊಡ್ತೀನಿ. ಮಾದರಿ ತಾಲೂಕು ಕಚೇರಿ ಆಗುತ್ತೆ ನಾವು ನಿರೀಕ್ಷೆ ಮಾಡ್ಬೋದು ಸರ್. ಖಂಡಿತವಾಗಿ ಮಾದರಿಯಾಗಿ ನಮ್ಮ ತಾಲೂಕು ಕಚೇರಿನ ಬರೀ ಸ್ವಚ್ಛತೆ ಅಂತಲ್ಲ, ಸ್ಟಾಫ್ನಿಂದನೂ ನಿರೀಕ್ಷೆ ಮಾಡ್ಬೋದು. ಯಾವುದೇ ಒಂದು ಯಾರ ಹತ್ರ ಒಂದು ಎಕ್ಸ್ಪೆಕ್ಟೇಷನ್ ಮಾಡದೇ ನಗುಮುಖದಿಂದ ಕೆಲಸ ಮಾಡಲಿ ಅನ್ನೋ ಥರ ನನ್ನ ಒಂದು ಆಸೆನೂ ಇದೆ. ಅದೇ ಥರ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ.